ಪ್ರಶಾಂತ 4 ಪತ್ರಗಳ ಪೈಕಿ ಇದೇ ಪತ್ರ ಈಗಲೇ ಬಿಡುಗಡೆಯಾಗೋದು. ಏನಿದೆ ಟೈಮಿಂಗು? ಅದೇ ನನಗನ್ಸುತ್ತೆ ನೋಡಿ, ಸಿದ್ದರಾಮಯ್ಯನವರ ಪರವಾಗಿ ಅವರ ಬೆಂಬಲಿಗರು ಒಂದು ವಾದವನ್ನೇನು ತಯಾರು ಮಾಡ್ತಿದ್ದಾರೆ. ಮೊನ್ನೆ ಡಿನ್ನರ್ ಮೀಟಿಂಗ್ನಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಡಿನ್ನರ್ ಮೀಟಿಂಗ್ನಲ್ಲಿ ಕೂಡ ಅದರ ಬಗ್ಗೆ ಒಂದಿಷ್ಟು ಅನೌಪಚಾರಿಕವಾಗಿರ್ತಕ್ಕಂಥ ಚರ್ಚೆ ನಡೆದಿತ್ತು. ಸಿದ್ದರಾಮಯ್ಯನವ್ರನ್ನ ತೆಗೆದ್ರೆ ಅಹಿಂದ ವೋಟ್ ಬ್ಯಾಂಕ್ ಚೆಲ್ಲಾಪಿಲ್ಲಿ ಆಗತ್ತೆ, ಅದನ್ನು ಹೈಕಮಾಂಡಿಗೆ ತಿಳಿಸ್ಬೇಕು. ಆ ವಾದವನ್ನು ರಾಜಣ್ಣ ಕಳೆದ ತಿಂಗಳೇ ಹೈಕಮಾಂಡ್ಗೆ ತಿಳಿಸಿದ್ರು. ಎಸ್, ಪತ್ರವನ್ನು ಬಿಡುಗಡೆ ಮಾಡುವ ಮೂಲಕ ಆ ಒಂದು ವಾದಕ್ಕೆ ಪುಷ್ಟಿ ಕೊಡ್ತಕ್ಕಂಥ, ಆ ವಾದಕ್ಕೆ ವೇಗವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗಿದೆ ಅಂತಕ್ಕಂಥದ್ದು ಸ್ಪಷ್ಟ. ವೋಟ್ ಚೋರಿ ಬಗ್ಗೆ, BLO ಬಗ್ಗೆ ಕೂಡ ಅವರು ಅನೇಕ ಪ್ರಸ್ತಾಪಗಳನ್ನು ಮಾಡಿದರೂ ಕೂಡ ಅದು ಒಂದು ರೀತಿ ಅವರ ಮಂತ್ರಿ ಮಂಡಲದಿಂದ ಅವರನ್ನು ತೆಗೆದ ಕಾರಣದಿಂದ ಅವರದಕ್ಕೊಂದು ರೀತಿಯ ಸ್ಪಷ್ಟೀಕರಣವನ್ನು ಕೊಡ್ತಾ, ಸಿದ್ದರಾಮಯ್ಯನವ್ರನ್ನ ತೆಗೆದ್ರೆ ಅಹಿಂದ ವೋಟ್ ಬ್ಯಾಂಕ್ ಚೆಲ್ಲಾಪಿಲ್ಲಿ ಆಗುತ್ತೆ. 2013, 18 ಮತ್ತು 23 ಈ 3 ಚುನಾವಣೆಗಳಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವದ ಕಾರಣದಿಂದ ನಾವು ಒಂದಿಷ್ಟು ಬೇಸ್ ವೋಟ್ಗಳನ್ನು ಕಾಪಾಡ್ಕೊಂಡು ಬಂದಿದ್ದೀವಿ. ಒಂದು ವೇಳೆ ಅದನ್ನು ಏನಾದರೂ ಅವರನ್ನು ತೆಗೆದು ಹಾಕ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವಿಸಿದಲ್ಲಿ ಪೂರ್ತಿಯಾಗಿರ್ತಕ್ಕಂಥ ಬೇಸ್ ವೋಟ್ ಏನಿದೆ ಅದು ಚೆಲ್ಲಾಪಿಲ್ಲಿ ಆಗುತ್ತೆ ಅನ್ನೋದನ್ನು ಹೇಳುವ ಪ್ರಯತ್ನವನ್ನು ರಾಜಣ್ಣ ತಮ್ಮ ಪತ್ರದ ಮೂಲಕ ಮಾಡಿದ್ದಾರೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನೊಂದು ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆಯ ನಂತರ ರಾಜಣ್ಣ ಅವರ ಪತ್ರ ಬಿಡುಗಡೆ ಆಗಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಬಣ ಏನು ಯೋಚನೆ ಮಾಡ್ತಿದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆ ಒಂದು ಥೇರಿಯನ್ನು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಕರೆದಿರ್ತಕ್ಕಂಥ ಡಿನ್ನರ್ ಸಭೆಯಲ್ಲೂ ಕೂಡ ವಿಸ್ತೃತವಾಗಿ ಚರ್ಚೆ ಆಗಿತ್ತು. ಅದಕ್ಕೆ ಪೂರಕ ಎಂಬಂತೆ ರಾಜಣ್ಣ ಅವರ ಪತ್ರ ಬಿಡುಗಡೆ ಆಗಿದೆ ಅಂತ ಅನಿಸುತ್ತೆ. ಈ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಗೂ ಪತ್ರ ಬಿಡುಗಡೆಗೆ ಹೆಂಗೆ ಸಂಬಂಧ ಅಂತೀರಿ? ಸಂಬಂಧ ಅಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯ ನಂತರ ಸಿದ್ದರಾಮಯ್ಯನವರ ಬಣ ಒಂದು ಸ್ವಲ್ಪ ಅಪ್ಬೀಟ್ ಮೂಡ್ನಲ್ಲಿದೆ. ಎಸ್, ಸ್ಥಳೀಯವಾಗಿ ನೀವು ಬಗೆಹರಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಅವರು ಹೇಳಿದ ನಂತರ ರಾಜಣ್ಣ ಅವರ ಪತ್ರ ಸಿದ್ದರಾಮಯ್ಯನವರ ವಾದಕ್ಕೆ ಮತ್ತು ಸಿದ್ದರಾಮಯ್ಯನವರನ್ನ ಉಳಿಸಬೇಕು ಅನ್ನುವ ವಾದಕ್ಕೆ ಒಂದಿಷ್ಟು ವೇಗವನ್ನು ಕೊಡುತ್ತೆ ಅನ್ನುವ ಕಾರಣಕ್ಕೋಸ್ಕರ ತಿಂಗಳ ಹಿಂದಿನ ಪತ್ರವನ್ನು ಈಗ ಬಿಡುಗಡೆ ಮಾಡಲಾಗಿದೆ ಅಂತ ಅನಿಸುತ್ತೆ. ಇಂಥ ಪತ್ರಗಳು ಇನ್ನಷ್ಟು ಬರ್ತವೆ ಅಂತ ಅನ್ನಿಸ್ತಾ ಇದೆ. ಹೌದಾ? ನೋಡಿ, ಈಗ ನೀವು ಅನೇಕ ಈ ಪತ್ರಗಳನ್ನು ಬರೆಯೋದೇನು ತಪ್ಪಲ್ಲ. ಈಗ ರಾಹುಲ್ ಗಾಂಧಿಗೆ KN ರಾಜಣ್ಣ ಒಬ್ಬ ಕಾಂಗ್ರೆಸ್ ಶಾಸಕನಾಗಿ ಪತ್ರ ಬರೀತಕ್ಕಂಥದ್ದೇನು ತಪ್ಪಲ್ಲ. ಕರೆಕ್ಟ್. ಅಥವಾ ಈಗ ನೀವು ಪೊಲಿಟಿಕಲ್ ದೃಷ್ಟಿಯಿಂದಲೇ ಯೋಚನೆ ಮಾಡಿದ್ರೆ ಅಜಯ್, ಈ ವಾದವನ್ನು ಸಿದ್ದರಾಮಯ್ಯನವರ ಬಣ ಇವತ್ತು ಮೊದಲ ದಿನ ಏನು ಹೇಳ್ತಾ ಇಲ್ಲ. ಈ ವಾದದ ಕಾರಣದಿಂದಲೇ ಸಿದ್ದರಾಮಯ್ಯನವರನ್ನ ನಾಯಕತ್ವ ಅಥವಾ ಮಾಸ್ ಲೀಡರ್ ಅಂತಕ್ಕಂಥದ್ದು ಗುರುತಿಸಿದೋದು ಯಾಕೆ? ಹಿಂದುಳಿದ ವರ್ಗದ ಮತಗಳು ಅವರ ಬಳಿ ಇವೆ, ಅವರು ಹೇಳದಂತೆ ಕೇಳ್ತವೆ ಅನ್ನುವ ಕಾರಣಕ್ಕೋಸ್ಕರ. ಹೀಗಾಗಿ ನನಗನ್ಸುತ್ತೆ ಈಗ DK ಶಿವಕುಮಾರ್ ಪರವಾಗಿ ನಾಳೆ ಒಬ್ಬನು ಪತ್ರ ಬರಿಬೋದು. ಯಾಕೆ DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬೇಕು ಅಂತಂದರೆ 5% ವೋಟ್ ಶಿಫ್ಟ್ ಆಗಿತ್ತು. DK ಶಿವಕುಮಾರ್ ಆರ್ಗನೈಸಿಂಗ್ ಕೆಪಾಸಿಟಿ ಇದೆ, DK ಶಿವಕುಮಾರ್ಗೆ ರಿಸೋರ್ಸಸ್ ಇದೆ, DK ಶಿವಕುಮಾರ್ ಒಬ್ಬ ಗಟ್ಟಿ ನಾಯಕ, ಆ ಕಾರಣದಿಂದ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು. ಇಟ್ ಡಸಂಟ್, ನಾನು ಹೇಳೋದು, ಇಟ್ ಡಸಂಟ್ ಆಲ್ಟರ್ ಎನಿ ಇಕ್ವೇಷನ್ಸ್ ಆರ್ ಪರಿಸ್ಥಿತಿ. KN ರಾಜಣ್ಣ, ಈಗ DK ಶಿವಕುಮಾರ್ ಅವರನ್ನು KN ರಾಜಣ್ಣ ಭೇಟಿಯಾದ ತಕ್ಷಣ ಅವರು ಸಿದ್ದರಾಮಯ್ಯನವರ ಬಣ ಬಿಟ್ಟು DK ಶಿವಕುಮಾರ್ ಕಡೆ ಬರ್ತಾರೆ ಅನ್ನೋದು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಯಾಕಂದ್ರೆ ಸತೀಶ್ ಜಾರಕಿಹೊಳಿಗಿಂತ ವೋಕಲ್ ಆಗಿ ಹೆಚ್ಚು ಗುರುತಿಸಿಕೊಂಡವರು KN ರಾಜಣ್ಣ. ಯಾಕೆ ನನಗನ್ಸುತ್ತೆ ಸಿದ್ದರಾಮಯ್ಯನವ್ರಿಗೆ, ಸಿದ್ದರಾಮಯ್ಯನವರ ಬಣದವರಿಗೆ KN ರಾಜಣ್ಣ ಅವ್ರ ಬಗ್ಗೆ ಏನೋ ಡೌಟ್ ಇದೆ ಅಂತ ನನಗನ್ನಿಸ್ತಾ ಇಲ್ಲ. ಪಾರ್ಟ್ ಆಫ್ ದ ಸ್ಟ್ರಾಟಜಿ, ಪಾರ್ಟ್ ಆಫ್ ದ ರಣತಂತ್ರದ ಭಾಗವಾಗಿ ಈ ಪತ್ರವನ್ನು ತುಂಬಾ ಟೈಮಿಂಗ್, ವಿಧಾನಸಭೆಯ ಅಧಿವೇಶನ ಮುಗಿದ ತಕ್ಷಣ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಬಂದು 24 ಗಂಟೆಗಳ ನಂತರ ಇದು ಬಿಡುಗಡೆ ಮಾಡ್ತಾ ಇರೋದನ್ನು ನೋಡಿದ್ರೆ ಸಿದ್ದರಾಮಯ್ಯನವರ ಬಣ ಇನ್ನೂ ಹೋಪ್ಸ್ ಬಿಟ್ಟಿಲ್ಲ. ನೀವು ಈ ಅಧಿವೇಶನದ ಮುಂಚೆ ಹೇಗೆ DK ಶಿವಕುಮಾರ್ ಬಣ ಒಂದು ಎಕೋಸಿಸ್ಟಮನ್ನು ತಯಾರು ಮಾಡಿತ್ತು ಅಂದರೆ, ಇಲ್ಲ ಎಲ್ಲ ಮುಗಿದು ಹೋಗ್ಬಿಡ್ತು, ಈಗ ಜನವರಿ ಆರ್ ಫೆಬ್ರವರಿ, ಮ್ಯಾಟರ್ ಆಫ್ ಟೈಮ್ ಅಷ್ಟೇ ಅಂತ. ಆದರೆ ಖರ್ಗೆ ಅವರ ಹೇಳಿಕೆ, ಅದಕ್ಕಿಂತ ಮುಂಚೆ ಸದನದಲ್ಲಿ ಸಿದ್ದರಾಮಯ್ಯನವರ ಭಾಷಣ ಮತ್ತು ಈ ಪತ್ರ ತೋರಿಸ್ತಾ ಇದೆ ಸಿದ್ದರಾಮಯ್ಯನವರ ಬಣ ಇನ್ನು ಹೋಪ್ಸ್ ಬಿಟ್ಟಿಲ್ಲ. ಸಿದ್ದರಾಮಯ್ಯನವರ ಬಣ ಅಷ್ಟೇ ವೆರಿ ಮಚ್ ಇನ್ ದ ಗೇಮ್ ಅಂತ ತಮ್ಮ ವಾದವನ್ನು ಮುಂದುವರಿಸ್ತಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.